ಮಾಡಿಕೊಡುವಂತ ಬೆಲೆ ಏರಿಕೆ ನೀತಿಗಳು ಕೂಡಲೇ ವಾಪಸ್ ಆಗಲೇಬೇಕು. ಮುಕ್ತ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡುವಂತ ಬೆಲೆ ಏರಿಕೆ ನೀತಿಗಳು ಕೂಡಲೇ ವಾಪಸ್ ಆಗಲೇಬೇಕು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡಲೇ ಕಡಿಮೆ ಆಗಲೇಬೇಕು. ಡೀಸೆಲ್ ಬೆಲೆ ಏರಿಕೆ ಅನ್ಯಾಯ, ಗ್ಯಾಸ್ ದರ ಏರಿಕೆ ಅನ್ಯಾಯ, ಹಾಲಿನ ದರ ಏರಿಕೆ ಅನ್ಯಾಯ. ಜನಪರವಾದ ನೀತಿಗಳನ್ನು ಕೇಂದ್ರ ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಲೇಬೇಕು, ಕಡಿಮೆ ಆಗಲೇಬೇಕು. ಪೆಟ್ರೋಲ್ ಡೀಸೆಲ್ ದರ ಕೂಡಲೇ ಕಡಿಮೆ ಆಗಲೇಬೇಕು. ಹಾಲಿನ ದರ ಕೂಡಲೇ ಕಡಿಮೆ ಆಗಲೇಬೇಕು. ಏರಿದ ಬೆಲೆಗಳು ಇಳಿಯಲೇಬೇಕು. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಕಡಿಮೆ ಆಗಲೇಬೇಕು. ಏರಿದ ಬೆಲೆಗಳು ಇಳಿಯಲೇಬೇಕು. ಸಿಪಿಐ ಕಡಿಮೆ ಆಗಲೇಬೇಕು. ಗ್ಯಾಸ್ ದರವನ್ನು ಕೂಡಲೇ ಇಳಿಕೆ ಮಾಡಲೇಬೇಕು. ಹಾಲಿನ ದರವನ್ನು ಕೂಡಲೇ ಇಳಿಕೆ ಮಾಡಬೇಕು. ಬೆಲೆ ಏರಿಕೆ ಅನ್ಯಾಯ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಕೂಡಲೇ ಕಡಿಮೆ ಮಾಡಲೇಬೇಕು. ಪೆಟ್ರೋಲ್ ದರವನ್ನು ಕೂಡಲೇ ಕಡಿಮೆ ಮಾಡಲೇಬೇಕು. ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದಾವೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರಗಳು ಜಾಸ್ತಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಗ್ಯಾಸ್ ಸಿಲಿಂಡರ್ ದರ, ಇನ್ನೊಂದ್ ಕಡೆ ವಿದ್ಯುತ್ ಶಕ್ತಿ ಹಾಗೂ ಹಾಲಿನ ದರಗಳು ಕೂಡ ಇವತ್ತು ಗಗನವನ್ನು ಮುಟ್ತಾ ಇದ್ದಾವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಒಂದ್ ಕಡೆ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿಯ ಸರ್ಕಾರ, ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಈ ಎರಡೂ ಸರ್ಕಾರಗಳು ಕೂಡ ಒಂದು ರೀತಿ ಪೈಪೋಟಿಗೆ ಬಿದ್ದಂತ ರೀತಿಯಲ್ಲಿ ಜನರ ಅಗತ್ಯ ವಸ್ತುಗಳನ್ನ, ಅದರ ಬೆಲೆಗಳನ್ನ ಇವತ್ತು ಏರಿಕೆ ಮಾಡೋದಕ್ಕೆ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಎರಡೂ ಸರ್ಕಾರಗಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಯಸ್ತೇನೆ. ಮೊದಲಿಗೆ, ಇದೇ ಮಹಾವೀರ ಸರ್ಕಲ್ ನಲ್ಲಿ ಕಳೆದ ಒಂದು ವಾರದ ಹಿಂದೆ ಬಿಜೆಪಿಯವರು ಒಂದು ಪ್ರತಿಭಟನೆಯನ್ನು ನಡೆಸಿದ್ರು. ಅವರಿಡೀ ರಾಜ್ಯಾದ್ಯಂತ ಜನಾಕ್ರೋಶ ರ್ಯಾಲಿ ಅಂತೇಳಿ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಆ ರ್ಯಾಲಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು? ಇವತ್ತು ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ. ಈ ಬಿಜೆಪಿಯವರು ಮೈಸೂರಿನಲ್ಲಿ ಈ ಪ್ರತಿಭಟನೆಯನ್ನು ಆರಂಭ ಮಾಡಿದ ದಿನವೇ ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕದ ಬಿಜೆಪಿಯವರಿಗೆ ಒಂದು ಗಿಫ್ಟ್ ಕೊಟ್ಟರು. ಏನದ ಅಂತ ಹೇಳಿದ್ರೆ, ನಿಮಗೆ ಬೆಲೆ ಏರಿಕೆ ವಿರುದ್ಧ ಮಾತಾಡೋದಕ್ಕೆ ನೈತಿಕತೆ ಇಲ್ಲ, ನೀವು ಯಾಕೆ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದಿದ್ದೀರಿ, ನಾವು ಬೆಲೆ ಏರ್ಸೋರೆ ಹೊರತು ಇಳಿಸೋರಲ್ಲ ಅಂತೇಳಿ ಸಿಲಿಂಡರ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಎಂತಹ ಕಪಾಳ ಮೋಕ್ಷ ಮಾಡಿದ್ರು ಬಿಜೆಪಿಯ ಕರ್ನಾಟಕಕ್ಕೆ ಅಂತ ಹೇಳಿದ್ರೆ, ಕರ್ನಾಟಕದ ಬಿಜೆಪಿಯವರು ನರೇಂದ್ರ ಮೋದಿ ಅವ್ರನ್ನ ಬೆಳಗಾವಿ ಹತ್ರ ನೆನಪು ಮಾಡ್ಕೋಬೇಕು. ಮತ್ತೊಂದ್ ಕಡೆ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಕಳೆದ 3 ತಿಂಗಳ ಹಿಂದೆ ಇದೇ ವಿಧಾನಸೌಧದಲ್ಲಿ ಅಧಿವೇಶನ ನಡೀಬೇಕಾದ್ರೆ ಎಂಎಲ್ಎಗಳ ಸಂಬಳವನ್ನ ಜಾಸ್ತಿ ಮಾಡ್ಕೊಡೋದಕ್ಕೆ ಅಂತೇಳಿ ಒಂದು ವಿಧೇಯಕವನ್ನು ತಂದು ಅದನ್ನ ಪಾಸ್ ಮಾಡಿಕೊಂಡ್ರು. ಏನು ಅಂತ ಹೇಳಿದ್ರೆ, ಇವತ್ತು ಸಾಮಾನ್ಯ ಜನ ಬೆಲೆ ಏರಿಕೆಯಿಂದ ನರಳ್ತಾ ಇದ್ದಾರೆ. ಆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಗಮನವನ್ನು ಕೊಡದೆ ಇವರು ಅವರ ಸಂಬಳವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ನೀತಿಗಳನ್ನ ಕೈಗೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇದೆ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿರೋದು ರೈತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ರೇಟ್ ಜಾಸ್ತಿ ಕೊಡೋದಿಕ್ಕೆ ಅಂತೇಳಿ. ಇದು ಎಷ್ಟು ಸುಳ್ಳು, ಎಷ್ಟು ಹಸಿ ಸುಳ್ಳು ಅಂತ ಹೇಳಿದ್ರೆ, ಇವತ್ತು ಹಾಲಿನ ದರವನ್ನ ಏನು ಏರಿಕೆ ಮಾಡಿದರೆ ಅದು ನೇರವಾಗಿ ರೈತರಿಗೆ 1 ರೂಪಾಯಿ ಕೂಡ ಸಿಗ್ತಾ ಇಲ್ಲ. ಇದು ಕೇವಲ ಕೆಎಂಎಫ್ ಗೆ ಮಾತ್ರ ಲಾಭ ಆಗ್ತಾ ಇದೆ, ಅದರ ಮಧ್ಯವರ್ತಿಗಳಿಗೆ ಮಾತ್ರ ಲಾಭ ಆಗ್ತಾ ಇದೆ. ಇದರಿಂದ ಸಾಮಾನ್ಯ ರೈತರಿಗೆ ಲಾಭ ಆಗ್ತಾ ಇಲ್ಲ.
ಬದಲಾಗಿ ಅತಿ ಹೆಚ್ಚು ಹಣವನ್ನು ಕೊಡ್ತಾ ಇರ್ತಕ್ಕಂಥ ಗ್ರಾಹಕರು ಇವತ್ತು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬೆಲೆ ಏರಿಕೆ ಅಂತ ಹೇಳಿದ್ರೆ ಅದು ಇನ್ನೇನು ಅಲ್ಲ, ಇಂಡೈರೆಕ್ಟ್ ಆಗಿ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥ ದರೋಡೆ ಅಂತ. ನಾವು ಕಳ್ತನವನ್ನ ಮನೆಗೆ ಬಂದು ಬೀಗ ಹೊಡೆಯೋದನ್ನ ನೋಡ್ತೀವಿ, ಮನೆಯಲ್ಲಿ ಇರ್ತಕ್ಕಂಥ ದುಡ್ಡು ಕತ್ಕೊಂಡು ಹೋಗೋದನ್ನ ನೋಡ್ತೀವಿ, ಮನೆಯಲ್ಲಿ ಬೀರಲ್ಲಿ ಇರ್ತಕ್ಕಂಥ ಚಿನ್ನಾಭರಣವನ್ನ ಕತ್ಕೊಂಡು ಹೋಗೋದನ್ನ ನೋಡ್ತೀವಿ. ಆದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಎರಡೂ ಸರ್ಕಾರಗಳು ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನರನ್ನ ಇವತ್ತು ದರೋಡೆ ಮಾಡ್ತಾ ಇದಾರೆ, ಹಗಲು ದರೋಡೆ ಮಾಡ್ತಾ ಇದಾರೆ. ಹಾಗಾಗಿ ಈ ಹಗಲು ದರೋಡೆಯನ್ನು ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಜನ ಬೀದಿಗೆ ಬೀಳ್ತಾರೆ ಮತ್ತು ಅಷ್ಟು ಮಾತ್ರ ಅಲ್ಲ, ತಮ್ಮ ಆಕ್ರೋಶವನ್ನ ಬೀದಿಲಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಈ ಮೂಲಕ ಹೇಳೋದಕ್ಕೆ ನಾನು ಬಯಸ್ತೇನೆ.